ಹಾಯ್ ಪ್ರಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶಂಕರ್ ಗುರು, ಚನ್ನಪಟ್ಟಣ, ಬೊಂಬೆಗಳ ನಾಡು. ವೀಕ್ಷಕರೇ, ನಾನು ನಿಮಗೆ ಹನುಮಂತರಾಯ ಎಂಬ ಒಂದು ಮಹಾಶಕ್ತಿಯ ದೇವರ ಬಗ್ಗೆ ಒಂದು ಚಿಕ್ಕ ವಿಡಿಯೋವನ್ನು ಮಾಡಿದ್ದೆ. ಅದು ಸರಿಯಾಗಿ ಕ್ಲಿಯರ್ ಇಲ್ಲ ಅಂತ ನೀವು ಕಮೆಂಟ್ಸ್ ಮಾಡಿದ್ರಿ. ಅದಕ್ಕಾಗಿ ನಾನು ಮತ್ತೆ ನಮ್ಮ ಚನ್ನಪಟ್ಟಣದ ಹವೇರಹಳ್ಳಿ ಹನುಮಂತರಾಯ ಎಂಬ ದೇವರ ಬಗ್ಗೆ ಮತ್ತೆ ಇನ್ನೊಂದು ವಿಡಿಯೋವನ್ನು ಇವತ್ತು ಮಾಡ್ತಾಯಿದ್ದೀನಿ. ತಾವುಗಳು ದಯವಿಟ್ಟು ಈ ಒಂದು ವಿಡಿಯೋವನ್ನು ಯಾರೂ ಕೂಡ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾಕೆಂದರೆ ಇದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ಈಗಿನ ಕಾಲದಲ್ಲಿ ಈಗಿನ ಜನ್ರೇಷನಲ್ಲಿ ಯಾರಿಗೆ ಕಷ್ಟ ಇಲ್ಲ ಹೇಳಿ? ಯಾರಿಗೆ ನೋವಿಲ್ಲ ಹೇಳಿ? ಒಂದಲ್ಲ ಒಂದು ರೀತಿ ಕಷ್ಟ ಪಡ್ತಾನೇ ಇರ್ತಾರೆ. ಎಷ್ಟೋ ಬಡ ಮಕ್ಕಳಿಗೆ ಅನ್ನ ಇಲ್ಲ, ಹಾಕ್ಕೊಳ್ಳೋಕ್ಕೆ ಬಟ್ಟೆನೇ ಇಲ್ಲ, ತುಂಬ ಕಷ್ಟಪಡ್ತಾ ಇರ್ತಾರೆ. ಎಷ್ಟೋ ಅಗರ್ಭ ಶ್ರೀಮಂತರಿಗೆ ಅನ್ನ ಕೊಳಿತಾ ಇರುತ್ತೆ, ಬಟ್ಟೆ ಕೊಳಿತಾ ಇರುತ್ತೆ, ದುಡ್ಡು, ಚಿನ್ನ, ಬೆಳ್ಳಿ ಎಲ್ಲ ಕೊಳಿತಾ ಇರುತ್ತೆ. ಅವ್ರಿಗೆ ಹಾಕ್ಕೊಳ್ಳೋಕ್ಕೆ ಆಗಲ್ಲ. ಏಕೆ ಅಂದರೆ ಅವ್ರಿಗೆ ನೂರಾರು ಕಾಯಿಲೆ, ನೂರಾರು ಟೆನ್ಷನ್ನಲ್ಲಿ ಅವರು ಬದುಕ್ತಾ ಇರ್ತಾರೆ. ಅವ್ರಿಗೆ ಟೈಮೇ ಇರೋಲ್ಲ. ಈ ಒಂದು ಸ್ಪೀಡ್ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿ ತೊಂದರೆಗಳು ಬರ್ತಾನೆ ಇರ್ತಾವಲ್ವ. ಕಷ್ಟಗಳನ್ನು ನೀಗಿಸೋ ಶಕ್ತಿ, ಸಹನೆ ಆ ದೇವರು ನಮಗೆ ಕೊಡಬೇಕಲ್ವಾ? ಬನ್ನಿ ಹಾಗಾದರೆ ಆ ಒಂದು ಶಕ್ತಿ ದೇವರೇ ನಮ್ಮೂರ ಹಳ್ಳಿಯ ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥ ಹೊಯ್ಸಳರ ಕಾಲದಿಂದಲೂ ಕೂಡ ಒಂದು ಸುಂದರವಾದ ಕೆತ್ತನೆಯಿಂದ ಆರಾಧಿಸುತ್ತಿರುವ ಈ ಹವೇರಹಳ್ಳಿಯ ಆಂಜನೇಯ ಸ್ವಾಮಿ ಎಂಬ ಮಹಾಶಕ್ತಿಯುತ ದೇವಸ್ಥಾನದ ಬಗ್ಗೆ ನಾನು ಈ ಒಂದು ಪುಟ್ಟ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಯಾರೂ ಕೂಡ ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪ್ಲೀಸ್. ಪ್ರಿಯ ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳಿಗೆ ಪೂಜೆಯನ್ನು ಮಾಡಿ ಈ ಒಂದು ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳಿಗೆ ಪೂಜೆ ಮಾಡಿ ಕೊಡುವುದಲ್ಲದೆ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ಅವರಿಗೆ ಪರಿಹಾರವನ್ನು ನೀಡುವಂಥ ಕೆಲಸವನ್ನು ಈ ಅರ್ಚಕರು ಕೂಡ ಇಲ್ಲಿ ಮಾಡ್ತಾಯಿದ್ದಾರೆ. ನೀವು ಎಲ್ಲಿಯೂ ಕೂಡ ನೋಡಿರಲ್ಲ, ಕೇಳಿರಲ್ಲ ಈ ಒಂದು ಪೂಜೆಯನ್ನು ಮಾಡುವ ವಿಧಾನಗಳನ್ನು ಅಥವಾ ಇಲ್ಲಿ ಹೇಳುವಂಥ ಮಾತುಗಳು, ಇಲ್ಲಿ ಹೇಳುವಂಥ ಪರಿಹಾರಗಳನ್ನು. ಬನ್ನಿ ಹಾಗಾದರೆ ಪರಿಚಯ ಮಾಡೇ ಬಿಡೋಣ. ವೀಕ್ಷಕರೇ, ಸಾವಿರಾರು ಭಕ್ತರು ಈ ಒಂದು ದೇವರನ್ನ ನಂಬಿ ಬರ್ತಾರೆ. ಆದರೆ ಮಕ್ಕಳಿಂದ ದೊಡ್ಡವರವರೆಗೂ ಕೂಡ ವಿದ್ಯೆ, ಮನೆ ಮತ್ತು ವಾಸ್ತು ಕೆಲಸಗಳು, ದುಷ್ಟ ದೋಷಗಳನ್ನು ನಿಮ್ಮ ಮುಖವನ್ನು ನೋಡಿದ ತಕ್ಷಣ, ನಿಮ್ಮ ಕೈಗಳನ್ನು ನೋಡಿದ ತಕ್ಷಣವಾಗಿ ನಮ್ಮ ಸ್ವಾಮಿ ನಾರಾಯಣ ಸ್ವಾಮಿಯವರು ನ್ಯಾಚುರಲ್ಲಾಗಿ ನಿಮ್ಮಿಂದ ಯಾವುದೇ ವಿಧವಂಥ ಹಣವನ್ನು ಅಪೇಕ್ಷೆ ಪಡದೆ, ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥತೆಯಿಂದ ದೇವರ ಕೆಲಸಗಳನ್ನು ಇಲ್ಲಿ ಕೂತ್ಕೊಂಡು ಅವರು ಮಾಡ್ತಾ ಇರ್ತಾರೆ. ಎಂದು ತಿಳಿದು ಇಲ್ಲಿ ಪರಿಹಾರವನ್ನು ಕೊಡ್ತಾರೆ. ಭಾನುವಾರ, ಶುಕ್ರವಾರ ಮತ್ತು ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿವಸ ವಿಶೇಷವಾದ ಪೂಜೆಯನ್ನು ಈ ದೇವಸ್ಥಾನದಲ್ಲಿ ಮಾಡಲಾಗುತ್ತೆ. ಮತ್ತು ಬಂದ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಪ್ರಸಾದವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಅದು ವಿಶೇಷವಾಗಿ ಮೊಸರನ್ನ ಮತ್ತು ಪುಳಿಯೋಗರೆ ಮತ್ತು ಪೊಂಗಲ್ನ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತ್ರ ಈ ಒಂದು ದೇವಸ್ಥಾನದಲ್ಲಿ ಬಂದ ಭಕ್ತಾದಿಗಳಿಗೆ ನೀಡಲಾಗುತ್ತೆ. ಹಾಗೆ ನಿಮ್ಮ ಕೈಯಿಂದ ನಿಂಬೆಹಣ್ಣನ್ನು ತಗೊಂಡು ನಿಮ್ಮ ಆಗಿರುವಂಥ ನೆಗೆಟಿವ್ಸ್ನನ್ನು ತೆಗೆದು, ದೃಷ್ಟಿಯನ್ನು ತೆಗೆದು ದೇವರಿಂದ ನಿಮಗೆ ಯಾವುದೇ ತೊಂದರೆ ಆಗಿದ್ರೂ ಕೂಡ ಇಲ್ಲಿ ಪರಿಹಾರವನ್ನು ಕೊಡಲಾಗುತ್ತೆ. ಇಲ್ಲಿ ತುಂಬ ಹನುಮಂತ ಮಂತ್ರಗಳನ್ನು ವಿಶೇಷವಾಗಿ ದೇವರಿಗೆ ನಡೆಸಲಾಗುತ್ತೆ. ಹನುಮ ಚಾಲಿಸ ಮತ್ತು ವಿಶೇಷ ಮಂತ್ರಗಳು ಮತ್ತು ದೇವರ ಒಂದು ಹಾಡುಗಳನ್ನು ಹಾಡಿ ದೇವರಿಗೆ ಒಂದು ಮತ್ತು 2 ಗಂಟೆಗಳ ಕಾಲ ದೇವರನ್ನು ಪೂಜೆ ಮಾಡಲಾಗುತ್ತೆ. ಪ್ರಿಯ ವೀಕ್ಷಕರೇ, ನೀವು ಎಲ್ಲಿಯೂ ಕೂಡ ಈ ಒಂದು ದೇವಸ್ಥಾನದ ಈ ಪೂಜೆಗಳನ್ನು ನೀವು ನೋಡಿರಲ್ಲ. ಬನ್ನಿ, ನೀವು ಕೂಡ ಈ ಒಂದು ಅನುಭವವನ್ನು ನೀವು ಇಲ್ಲಿ ಪಡೆಯಲಾಗುತ್ತೆ. ಸ್ವಾಮಿಯವರು ಹನುಮಂತರಾಯರಿಗೆ ಒಂದು ವಿಶೇಷವಾದ ಮಂತ್ರಗಳಿಂದ ಪೂಜೆಯನ್ನು ಮಾಡಿಕೊಡ್ತಾರೆ. ಮತ್ತು ತೀರ್ಥ, ಪ್ರಸಾದ ಮತ್ತು ಬೆಳ್ಳಿ ಕವಚಗಳಿಂದ ನಿಮ್ಮ ತಲೆ ಮೇಲೆ ಇಟ್ಟು ನಿಮ್ಮಲ್ಲಿ ಬಂದಿರುವಂಥ ಕಷ್ಟಗಳನ್ನು, ನೆಗೆಟಿವ್ಸನ್ನು ಇಲ್ಲಿ ತೆಗೆಯಲಾಗುತ್ತೆ. ವಿಶೇಷ ಎಂದರೆ 3 ತರಹದ ಪ್ರಸಾದಗಳನ್ನು ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಿಮಗೆ ನೀಡಲಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬಂದು ಅದನ್ನು ಒಂದು ಸ್ವೀಕಾರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಪ್ರಸಾದದ ಶಕ್ತಿ ಏನು ಅಂತ. ಹಾಗೆಯೇ ಪ್ರಿಯ ವೀಕ್ಷಕರೇ, ಮಕ್ಕಳಿಗೆ ಒಂದು ಧೈರ್ಯ, ಶ್ರದ್ಧೆ ಮತ್ತು ವಿದ್ಯೆಯನ್ನು ಕಲಿಕೋಸ್ಕರ ಒಂದು ಯಂತ್ರಗಳನ್ನು ಕೂಡ ಇಲ್ಲಿ ಅವರು ತಯಾರು ಮಾಡಿಕೊಡಲಾಗುತ್ತೆ. ಪ್ರಿಯ ವೀಕ್ಷಕರೇ, ನೀವು ಚನ್ನಪಟ್ಟಣಕ್ಕೆ ಬಂದು ಹವೇರಹಳ್ಳಿ ಗ್ರಾಮ, ಹವೇರಹಳ್ಳಿ ಆಂಜನೇಯ ಸ್ವಾಮಿ ಎಲ್ಲಿದೆ ಅಂತ ಯಾರನ್ನು ಬೇಕಾದರೂ ಕೇಳಿದ್ರು ಕೂಡ ಈ ಒಂದು ಅಡ್ರೆಸ್ಸನ್ನು ಕೊಡುತ್ತೆ. ಚನ್ನಪಟ್ಟಣದಿಂದ ಸುಮಾರು 12-13 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ತಾವುಗಳು ಬಂದು ಈ ಒಂದು ದೇವಸ್ಥಾನವನ್ನು ನೋಡಿ ದರ್ಶನವನ್ನು ಮಾಡಿ ನಮ್ಮ ಸ್ವಾಮಿಯವರಿಂದ ಒಂದು ಒಳ್ಳೆಯ ಉಪಯೋಗವನ್ನು ಪಡ್ಕೊಂಡು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಭಾನುವಾರ ಜನ ತುಂಬ ಜಾಸ್ತಿ ಆಗಿರೋದ್ರಿಂದ ತಾವುಗಳು ದಯವಿಟ್ಟು ಬೇಗ ಬಂದು 6 ಗಂಟೆ 7 ಗಂಟೆ ಬೆಳಗಿನ ಜಾವ ಬಂದು ನೀವು ಅಲ್ಲಿ ಸ್ವಾಮಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನನಗಿಂಥ ಒಂದು ಕಷ್ಟ ಇದೆ ಅಂತ ಹೇಳ್ಕೊಂಡ್ರೆ ನಿಮಗೆ ನಿಜವಾಗ್ಲೂ ಅಲ್ಲಿ ಪರಿಹಾರವನ್ನು ಸಿಗುತ್ತೆ ಅಂತ ನಾನು ಈ ಒಂದು ವಿಡಿಯೋ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ಎಲ್ಲರಿಗೂ ಕೂಡ ಸಿಗಬೇಕು. ಯಾರಿಗೂ ಕೂಡ ಈ ಒಂದು ವಿಡಿಯೋ ಮಿಸ್ ಆಗಬಾರ್ದು. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ಚನ್ನಪಟ್ಟಣದ ಬಸ್ ಸ್ಟಾಪಿಗೆ ಬಂದು ಯಾರಿಗಾದರೂ ಇಗ್ಲೂರು ರೋಡ್ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಅಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗ್ಬೋದು. ಬಸ್ಸಲ್ಲಿ ಬಂದು 1 ಕಿಲೋಮೀಟ್ರ್ ಊರಲ್ಲಿ ಬಸ್ ಸ್ಟಾಪಿಂದ ಒಳಗಡೆ ನಡ್ಕೊಂಡು ಬರಬೇಕು. ಹವೇರಹಳ್ಳಿ ಗ್ರಾಮ.
ಪ್ರಿಯ ವೀಕ್ಷಕರೇ, ನೀವು ಯಾವುದೇ ಟೆನ್ಷನಲ್ಲಿ ಬಂದಿರಿ, ಯಾವುದೇ ಕಷ್ಟದಲ್ಲಿ ಬಂದಿದ್ದರೂ ಕೂಡ ಸ್ವಾಮಿಯವರು ನಿಮ್ಮನ್ನು ತಾಳ್ಮೆಯಿಂದ ಅಲ್ಲಿ ಕೂರಿಸಿ ಮಾತಾಡಿಸಿ, ನಿಮ್ಮ ತಾಳ್ಮೆಯಲ್ಲಿ ಆ ದೇವರ ಒಂದು ನೆಗೆಟಿವ್ಸಲ್ಲಿ ಕೂತ್ಕೊಂಡು ನಿಮ್ಮಲ್ಲಿ ಕಷ್ಟಗಳನ್ನು ಒಂದು ಮೈಂಡ್ಸೆಟ್ಟಲ್ಲಿ ತೆಗಿತಾರೆ. ಹಾಗೆ ಅವರು ನ್ಯಾಚುರಲ್ ಆಗಿ ಒಂದು ಒಳ್ಳೆಯ ಪರಿಹಾರವನ್ನು ಕೂಡ ಕೊಡ್ತಾರೆ ತಾಳ್ಮೆಯಿಂದ. ಈ ವಾರ ಇಲ್ಲ ಅಂದರೆ ನೆಕ್ಸ್ಟ್ ವಾರ ಬನ್ನಿ ಅಂತ ನಿಮಗೆ ಒಂದು ಟೈಮಿಂಗ್ಸನ್ನು ಕೂಡ ಕೊಡ್ತಾರೆ. ಯಾಕೆಂದರೆ ಹೋದ ತಕ್ಷಣ ನಿಮಗೆ ಅಲ್ಲಿ ಪರಿಹಾರ ಆಗಲ್ಲ. ಯಾಕೆಂದರೆ ಅದು ಮಹಾಶಕ್ತಿಯುತವಾದ ಒಂದು ದೇವರು ಆಗಿರೋದ್ರಿಂದ ನಿಮ್ಮ ಕಷ್ಟ ಹೋದ ತಕ್ಷಣ ಅಲ್ಲಿ ಪರಿಹಾರ ಆಗಲ್ಲ. ನಿಮ್ಮಲ್ಲಿ ಸ್ವಲ್ಪನೇ ತೆಗೆದು ನಿಮ್ಮ ಮೈಂಡ್ಸೆಟ್ಟಲ್ಲಿರುವಂಥ ಒಂದು ತೊಂದರೆಗಳನ್ನು ಆ ದೇವರು ನಿಮಗೆ ನೀಗಿಸ್ಕೊಡ್ತಾರೆ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ. ಹಾಗೆ ಚಿಕ್ಕ ಮಕ್ಕಳಿಗೆ ಏನಾದರೂ ತುಂಬ ತೊಂದರೆಲಿದ್ದರೆ, ಅವರ ಕನಸಿನಲ್ಲಿ ಯಾವುದೇ ಅವರು ಏನಾದರೂ ಪ್ರಾಬ್ಲಮ್ ಇದ್ದರೆ, ಅವ್ರಿಗೆ ಸರಿಯಾದ ತರಹದಲ್ಲಿ ವಿದ್ಯೆ ಹತ್ತುತ್ತಾ ಇಲ್ಲ, ಅವರು ಟೈಮ್ ಸರಿಯಾಗಿ ಮನೆಗೆ ಬರ್ತಾ ಇಲ್ಲ, ಓದ್ಕೊಳ್ತಾ ಇಲ್ಲ ಅಂತ ಅಂದರೆ ಅಲ್ಲಿ ಆ ದೇವಸ್ಥಾನದಲ್ಲಿ ಆ ದೇವರ ಮುಂದೆ ಒಂದು ಯಂತ್ರ ಮಂತ್ರಗಳಿಂದ ಒಂದು ಪರಿಹಾರವನ್ನು ಆ ಸ್ವಾಮಿಯವರು ಕೊಡ್ತಾರೆ. ಹಾಗೆ ಅಲ್ಲಿರುವಂತಹ ಅಮ್ಮನವರು ಕೂಡ ಹೆಣ್ಮಕ್ಳಿಗೆ ಸಮಸ್ಯೆಗಳನ್ನು ಅವರು ಖುದ್ದಾಗಿ ಕೂರಿಸಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿವಸ ಸಂಜೆ ಬರಕೇಳಿ ಆ ಒಂದು ಸಮಸ್ಯೆಯನ್ನು ಅವರು ಪರಿಹಾರವನ್ನು ಮಾಡ್ತಾರೆ. ಹಾಗೆ ನೀವು ಆ ದೇವಸ್ಥಾನದಲ್ಲಿ ಕೂತ್ಕೊಂಡ್ರೆ ಒಂದು ಶಾಂತಿ, ಒಂದು ನೆಮ್ಮದಿ, ಒಂದು ಸುಖ, ಸಂತೋಷ, ಏನೋ ಒಂದು ನೆಮ್ಮದಿ ಆ ದೇವಸ್ಥಾನದಲ್ಲಿ ನಿಮಗೆ ಸಿಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಸ್ವಾಮಿಯವರು ಒಂದು ನಿಂಬೆಹಣ್ಣಿನಿಂದ ಒಂದು ಒಳ್ಳೆಯ ಮಂತ್ರವನ್ನು ಹೇಳಿ ನಿಮ್ಮ ಮನಸ್ಸಲ್ಲಿರುವಂಥ ತೊಂದರೆಗಳನ್ನು ಅವರು ಅರ್ಥ ಮಾಡಿಕೊಂಡು ನಿಮ್ಮ ಕೈ ಚಾಚಿ ನೋಡಿದ ತಕ್ಷಣ, ನಿಮ್ಮ ಹಸ್ತರೇಖೆಗಳನ್ನು ನೋಡಿದ ತಕ್ಷಣ ನಿಮ್ಗೆ ಇದೇ ಸಮಸ್ಯೆಯಲ್ಲಿದ್ದೀರಾ, ನೀವು ಇದೇ ಒಂದು ತೊಂದರೆ ಅನುಭವಿಸ್ತಾ ಇದ್ದೀರಾ, ದಯವಿಟ್ಟು ನೀವು ಇಷ್ಟು ದಿನ ಈ ದೇವಸ್ಥಾನಕ್ಕೆ ಬರಲೇಬೇಕು ಅಂತ ಅವರು ಖಡಾಖಂಡಿತವಾಗಿ ಹೇಳ್ತಾರೆ. ಆ ಟೈಮಿಂಗ್ಸ್ನ ನೀವು ಅವರು ಹೇಳ್ದಾಗೆ ಫಾಲೋ ಮಾಡಿದ್ರೆ ನಿಮ್ಮ ಮನೆ ದೇವರುಗಳಿಗೆ ಅವರು ಹೇಳಿದ ಕ್ಷಣಗಳಲ್ಲಿ ನೀವು ಹೋಗಿ ಬಂದು ಆ ಪರಿಹಾರವನ್ನು ನೀವು ಮನೆಯಲ್ಲಿ ದೇವರಿಗೆ ದೀಪ ಹಚ್ಕೊಂಡು ನೀವು ಅವ್ರನ್ನ ನಂಬಿಕೊಂಡು ನೀವು ಈ ಒಂದು ಕೆಲಸಗಳನ್ನು ಮಾಡಿದ್ರೆ ನೀವು ಆದಷ್ಟು ಬೇಗ ಕಷ್ಟದಿಂದ ಹೊರಗಡೆ ಬರ್ತೀರಾ. ಯಾಕೆಂದರೆ ನಾನು ಕೂಡ ದೇವಸ್ಥಾನಕ್ಕೆ ಒಂದು ದಿನ ಫ್ರೀಯಾಗಿ ಹೋಗಿ ನಿಂತ್ಕೊಂಡು ದೇವ್ರನ್ನ ನೋಡಲೇಬೇಕು ಅಂತ ನಾನು ಇವತ್ತು ಅಲ್ಲಿ ಹೋಗಿದ್ದೆ. ಸುಮಾರು 8 ಗಂಟೆಗೆ ನಾನು ಬೆಳಗಿನ ಜಾವ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ನಾನು 12:45 1 ಗಂಟೆಗೆ ನಾನು ದೇವರ ದರ್ಶನದಿಂದ ಹೊರಗಡೆ ಬಂದಿದ್ದೀನಿ ಅಂದರೆ ತಿಳ್ಕೊಳ್ಳಿ. ನಾನು ಹುಟ್ಟಿದಂಥ ಊರಲ್ಲಿಯೂ ಕೂಡ ದೇವರನ್ನ ದರ್ಶನ ನನಗೆ 1 ನಿಮಿಷ 2 ನಿಮಿಷ ಅಥವಾ 1 ಗಂಟೆಗಳ ಕಾಲ ಮಾಡಿಲ್ಲ ಅಂದರೆ ಆ ದೇವಸ್ಥಾನ ಅದೆಲ್ಲ ಒಂದು ಪ್ರಚಾರ, ಒಂದು ದೇವಸ್ಥಾನದ ಶಕ್ತಿ ಎಷ್ಟು ಇರ್ಬೋದು ಅಂತ ನೀವೇ ತಿಳ್ಕೊಳ್ಳಿ. ನಾನು ಹುಟ್ಟಿದ ಊರಲ್ಲಿಯೂ ಕೂಡ ನನಗೆ ದೇವರು ನನಗೆ ಸರಿಯಾದ ಸಮಯಕ್ಕೆ ಅಲ್ಲಿ ನನಗೆ ಪೂಜೆ ಸಿಗ್ತಾಯಿಲ್ಲ ಅಂದಮೇಲೆ ಹೊರಗಿನವ್ರಿಗೆ ಎಷ್ಟು ಕಷ್ಟ ಆಗ್ಬೋದು ಅಂತ ನೀವೇ ಒಂದು ಸರಿ ಯೋಚನೆ ಮಾಡಿ. ಸಾವಿರಾರು ಜನಗಳು ಭಾನುವಾರ ದಿವಸ ಬರ್ತಾರೆ, ಬೆಳಗಿನ ಜಾವನೇ 6 ಗಂಟೆಗೆ ಬರ್ತಾರೆ, ಸಂಜೆ 9 ಗಂಟೆ 10 ಗಂಟೆವರೆಗೂ ಕೂತ್ಕೊಂಡು ಅಲ್ಲಿ ಪರಿಹಾರವನ್ನು ಕೇಳ್ಕೊಂಡು ಹೋಗ್ತಾರೆ. ಹಾಗೆ ನಾನು ಕೂಡ ಈ ವಿಡಿಯೋ ಮೇಲೆ ಕೇಳ್ತಾ ಇದ್ದೀನಿ, ನೀವು ಕೂಡ ನಾನು ಪ್ರಚಾರಕ್ಕೆ ಅಂತ ನಿಜವಾಗ್ಲೂ ಕೂಡ ಹೇಳ್ತಾ ಇಲ್ಲ, ದಯವಿಟ್ಟು ಈ ಒಂದು ವಿಡಿಯೋವನ್ನು ಗಮನಿಸಿ ಕೇಳಿ ಈ ಒಂದು ದೇವರನ್ನ ದರ್ಶನ ಮಾಡ್ಕೊಂಡು ಹೋಗಿ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ ಪ್ರಿಯ ವೀಕ್ಷಕರೇ.